ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊನ್ನೆ ತಾನೇ ಹೇಳಿದೆ ದೊಡ್ಡ ಮಿಸ್ಟೇಕ್ ಆಗಿದೆ ಅಂತ ಹೇಳಿ, ಬಟ್ ಆ ವಿಡಿಯೋ ಕೂಡ ಮಿಸ್ಟೇಕ್ ಆಗೋಯ್ತು. ಕಾಪಿ ರೈಟ್ ಆಗಿ ಪುನಃ ಆ ವಿಡಿಯೋನ ಡಿಲೀಟ್ ಮಾಡೋಗಾಯಿತು. ಸೊ ರಿಟರ್ನ್ ಆ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ, ಬಟ್ ಮಧ್ಯದಲ್ಲಿ ಈ ಥರ ಆಗೋಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ಡ್ರೆಸ್ ನಾನೇ ಹೊಲ್ದಿರೋದು ನನ್ನ ಮಗಳಿಗೆ, ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಅಂತ ಹೇಳಿ. ಸೊ ಪಿಂಕ್ ಹಾಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಹೊಲ್ದಿದ್ದೀನಿ. ಶರವೂರು ಬ್ರಹ್ಮಕಲಶೋತ್ಸವ ಇತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಹೋಗೋಣ ಅಂತ 10 ಡೇಸ್ ಏನೋ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಅದು. ಸೊ ಊರಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಇನ್ನು ಮುಗೀತಾ ಬಂದಿತ್ತು, ಅಷ್ಟರಲ್ಲಿ ಹೋಗಿ ಬಂದದ್ದು ನಾವು. ತುಂಬ ಕ್ರೌಡ್ ಏನಿರಲಿಲ್ಲ, ಸೊ ಹೋಗ್ಕೊಂಡು ಬಂದ್ವಿ. ಹಾಗೆ ಈ ಸತಿ ಬೇಸಿಗೆಯಲ್ಲಿ ತುಂಬ ಅಂದರೆ ತುಂಬ ತರಕಾರಿಗಳು ಹಾಳಾಗ್ತಾನೆ ಇತ್ತು. ಏನು ಈ ಬಿಸಿಲಿನ ತಾಪಕ್ಕೋ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಒಂಥರ ಹೊತ್ತಿ ಹೋದಾಗ ಆಗ್ತಾ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಅದಕ್ಕೆ ಏನು ಬೂದಿ ಬರುತ್ತಲ್ಲ ಒಲೆಯಲ್ಲಿ ಕಿಚ್ಚಾಕಿರೋ ಬೂದಿ, ಸೊ ಅದನ್ನು ಹಾಕಿ ನೋಡೋಣ ಅಂತ ಹೇಳಿ ಹಾಕಿದ್ವಿ. ಸೊ ತುಂಬ ಚೆನ್ನಾಗಿ ಚಿಗುಳು ಬಂದು ಸ್ವಲ್ಪ ದಿನ ಉಳಿತು. ಹಾಗಾಗಿ ಯಾರಿಗಾದರೂ ಗಿಡಗಳು ತುಂಬ ಹುಳ ಹತ್ತಾ ಇದೆ ಹಾಗೆ ತುಂಬ ಇದಾಗ್ತಿದೆ ಅಂತಂದರೆ ಸ್ವಲ್ಪ ಅದಕ್ಕೆ ಬೂದಿ ಹಾಕಿ ನೋಡಿ, ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಹಾಗೆ ನಾನು ಇವಾಗ ಏನೊಂದು ಸೊಪ್ಪು ತೋರಿಸಿದ್ನಲ್ಲ, ಆ ಸೊಪ್ಪಿನ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ನಾವು ಅದನ್ನು ಹುಳಿಮೆಣಸಿನ ಸಾಂಬಾರಿಗೆ ಹಾಕ್ತಾ ಇರ್ತೀವಿ. ಬಾಳೆಕಾಯಿ ಸಾಂಬಾರು, ತೊಂಡೆಕಾಯಿ ಸಾಂಬಾರು, ಹೀಗೆ ಹುಳಿ ಮತ್ತು ಮೆಣಸನ್ನು ಹಾಕಿರೋವಂಥ ಒಂದು ಸಾಂಬಾರು ಮಾತ್ರ ಅದು. ಸೊ ಅದಕ್ಕೆ ಹಾಕಿರ್ತೀವಿ. ಹಾಗೆ ತೋಟಕ್ಕೆ ಹೋಗ್ತಾ ಇದ್ನಲ್ಲ, ಸೊ ತೋರಿಸೋಣ ಅಂತ ಹೇಳಿ ತೋರಿಸ್ದೆ. ನಾನು ಹೆಚ್ಚಾಗಿ ತೋಟಕ್ಕೆ ಹೋಗೋದಿಲ್ಲ, ತುಂಬ ಸಮಯ ಆಯಿತು. ಹಸ್ಬೆಂಡ್ ಹೇಳಿದರು ಎಳ್ನೀರು ಬಿದ್ದಿದೆ ಅಲ್ಲಿ ಇಟ್ಟು ಬಂದಿದ್ದೀನಿ, ಮಾವಿನ ಮರದ ಕೆಳಗಡೆ ಇಟ್ಟು ಬಂದಿದ್ದೀನಿ, ಅಲ್ಲಿ ತೆಂಗಿನ ಮರನೂ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಹುಡ್ಕೊಂಡು ಹೋದೆ ನಾನು. ನನಗೆ ಗೊತ್ತಿರೋ ಕಡೆ ಎಲ್ಲ ಎಲ್ಲೆಲ್ಲಿ ಮಾವಿನ ಮರ ಇದೆಯೋ ಸೊ ಅಲ್ಲೆಲ್ಲ ಹುಡ್ಕೊಂಡು ಹೋದೆ. ಬಟ್ ಪರ್ಟಿಕ್ಯುಲರ್ ಆಗಿ ಇಲ್ಲೇನ ಅಂತ ಕೇಳಿದರೆ ಸೊ ಅವ್ರಿಗೆ ಹೇಳಕ್ಕೆ ಗೊತ್ತಾಗಲಿಲ್ಲ. ಓಕೆ ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಒಂದು 3-3:30 ಆಗಿತ್ತು. ಸೊ ಹೋಗಿ ನೋಡ್ಕೊಂಡು ಬಂದೆ. ಮಳೆ ಬಂದ್ರೇನು ಬೆಳ್ಳಕ್ಕೆ ಹೋಗ್ಬಿಡುತ್ತಲ್ಲ ಅಂತ ಹೇಳಿ. ನಾನಿಲ್ಲೇನು ಇವಾಗ ತೋರಿಸಿದ್ನಲ್ಲ ಅಲ್ಲಿ ಒಣಗೋಗಿರೋದು, ಸೊ ಅಲ್ಲಿ ಯಾವಾಗಲೂ ನೀರು ಇರ್ತಾ ಇತ್ತು. ಬಟ್ ಈ ಸತಿ ತುಂಬ ಬೇಸಿಗೆ ಆಗಿರೋದ್ರಿಂದ ಅಲ್ಲೆಲ್ಲ ಬಾಡೋಗ್ಬಿಟ್ಟಿದೆ, ಒಂದು ಹನಿ ಕೂಡ ನೀರಿಲ್ಲ. ಇಲ್ಲಿ ಹಾಗೆ ತುಂಬ ಕ್ಲೀನ್ ಮಾಡಿಟ್ಟಿದ್ದಾರೆ. ಇಲ್ಲಿ ಮಾವಿನ ಮರ ಇದೆ, ಅಲ್ಲಿ ಕೆಳಗಡೆ ಮಾವಿನ ಹಣ್ಣಿರುತ್ತಲ್ಲ, ಈ ಕಾಟು ಮಾವು ಅಂತ ಬರುತ್ತಲ್ಲ ಕಾಡಿನಲ್ಲಿರೋದು, ಸೊ ಅದು ಬೀಳುತ್ತೆ ಅಂತ ಹೇಳಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಅಂದರೆ ತೊಗೊಂಡು ಬರೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಬಿತ್ತಿರೋದನ್ನು. ಹಾಗೆ ಹೋಗ್ತಾ ಇರುವಾಗ ಮೆಣಸು ತುಂಬಾ ಇತ್ತು, ಬಟ್ ಯೂಸ್ ಇರಲಿಲ್ಲ. ಸೊ ಅದು ತುಂಬ ಖಾರ ಇರುತ್ತೆ, ಬಟ್ ಹೊಟ್ಟೆಗೆ ಅಷ್ಟೊಂದು ಎಸಿಡಿಟಿ ಆಗುವಂಥ ಒಂದು ಮೆಣಸಲ್ಲ. ಸೊ ಹಾಗಾಗಿ ಅದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ. ಸೊ ಇಲ್ಲಿ ಬಂದು 2 ಕಡೆ ಹುಡುಕ್ತೆ, ಆ ಕಡೆನೂ ಸಿಗಲಿಲ್ಲ. ಇನ್ನೊಂದು ಕಡೆ ಬಂದೆ, ನೋಡೇ ಬಿಡೋಣ, ಇನ್ನು ಸಿಕ್ಕರೆ ಆಯಿತು, ಸಿಗದಿದ್ರೆ ವಾಪಸ್ ಹೋಗೋಣ ಅಂತ ಹೇಳಿ. ಸೊ ನಾನು ಹೋದಲ್ಲಿ ಲಾಸ್ಟಲ್ಲಿ ಸಿಕ್ತು. ಅವ್ರು ಹೇಳಿದ್ದು ಮಾವಿನ ಮರ ಅಂತ ಹೇಳಿ, ಬಟ್ ಅಲ್ಲಿ ನೋಡಿದರೆ ಮಾವಿನ ಮರನೇ ಇರಲಿಲ್ಲ, ಸಣ್ಣ ಒಂದು ಮಾವಿನ ಗಿಡ ಇತ್ತು. ಮರಕ್ಕೂ ಮಾವಿನ ಗಿಡಕ್ಕೂ ವ್ಯತ್ಯಾಸ ಇದೆ. ಸೊ ಒಬ್ಬೊಬ್ಬರು ಹೇಳುವಾಗ ಯಾವ ಥರ ಕನ್ಫ್ಯೂಷನ್ ಮಾಡ್ತಾರೆ ಅಂತಂದರೆ, ಸೊ ಈ ಥರ ಎಲ್ಲ ಹೇಳಿ ಆದಮೇಲೆ ನಾವೇನಾದರೂ ಅದನ್ನು ಕೆಲಸ ಮಾಡಲಿಲ್ಲ ಅಂತಂದರೆ ಓಕೆ ನಿನ್ನ ಕೈಲಿ ಆ ಕೆಲಸಗಳೇ ಆಗೋದಿಲ್ಲ, ನಿನಗೇನು ಗೊತ್ತೇ ಇಲ್ಲ ಅಂತಾರೆ. ನಾವೆಷ್ಟು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಿರ್ತೀವಿ ಅಂತ ಸೊ ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಯಾವುದೇ ಕೆಲಸ ಆದ್ರೂ ಓಕೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇರ್ತೀನಿ, ತುಂಬ ಇಷ್ಟಪಟ್ಟು ಕೂಡ ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ. ಏನಾಗ್ಬಿಡುತ್ತೆ ಅಂದರೆ ಲಾಸ್ಟಿಗೆ ನಿನಗೇನು ಗೊತ್ತೇ ಇಲ್ಲ, ನಿನಗೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳುವಾಗ ಸೊ ಎಲ್ಲರೂ ಕೂಡ ಬೇಜಾರಾಗುತ್ತೆ. ನನಗೆ ತುಂಬ ಸತಿ ಹಾಗಾಗಿರೋದು ಕೂಡ ಇದೆ. ಸೊ ಹಾಗಾಗಿ ನಾನು ಯಾವುದ್ರಲ್ಲೂ ಇಂಟರ್ಫಿಯರ್ ಆಗೋಕ್ಕೆ ಹೋಗೋದಿಲ್ಲ ಜಾಸ್ತಿ. ಇನ್ನು ಊರಿಗೆ ಬರೋದಿದೆ ಅಂತೆಲ್ಲ ಹೇಳಿ, ಸೊ ಹಾಗಾಗಿ ನಾನು ಇನ್ನು ಕ್ಲೀನ್ ಮಾಡಿಬಿಟ್ಟು ಹೋಗೋಣ, ಗಿಡಗಳೇ ಕಾಣ್ತಿಲ್ಲ ಅಂತ ಹೇಳಿ. ನನಗೆ ಕತ್ತಿಲೆಲ್ಲ ಕೆರೆಸಿ ಅಭ್ಯಾಸ ಇಲ್ಲ, ಸೊ ಹಾಗಾಗಿ ಕೈಯಿಂದನೇ ತೆಗೆದುಬಿಡೋಣ ಅಂತ ಹೇಳಿ ಎಲ್ಲ ಹುಲ್ಲು ತೆಗೆದುಬಿಟ್ಟೆ ಅಲ್ಲಿಂದ. ಆಳಿದ್ರೆ ಆಳ ಹತ್ರ ತೆಗೆಸ್ತೀನಿ, ಬಟ್ ಆಳಿಗೆ ತುಂಬ ಕೆಲಸ ಇದ್ದರೆ ತೆಗಿಯೋಕ್ಕಾಗೋದಿಲ್ಲ. ಇವಾಗ ಮಕ್ಳಿಗೆ ರಜೆ ಇದೆ ಅಂತ ಗೊತ್ತು, ಹಾಗಾಗಿ ನಾನು ಇನ್ನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಮನೇಲಿ ಕೆಲಸ ಇತ್ತು ಅಂತ ಹೇಳಿ ಬರಲೇ ಇಲ್ಲ ಆಳು. ಸೊ ಹಾಗಾಗಿ ಇನ್ನು ಕಾಯೋದು ಬೇಡ, ನಾನು ಊರಿಗೆ ಹೋಗ್ತೇನಲ್ಲ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿಟ್ಟು ಬಂದಿದ್ದೀನಿ. ಹಾಗೆ ಇಲ್ಲಿ ಸೇವಂತಿಗೆ ನೆಟ್ಟಿದ್ನಲ್ಲ, ಇದನ್ನ ಯಾವಾಗಲೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಇವಾಗ ಸೀಸನ್ ಆಗಿಲ್ಲದೆ ಇರೋದ್ರಿಂದ ಸೊ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಇದನ್ನು ಕಟ್ ಮಾಡುವಾಗ ಸ್ವಲ್ಪ ಅದು ಕಟ್ಟಾಗೋಯ್ತು ಅಲ್ಲಿ. ಇನ್ನು ಅದನ್ನು ಪುನಃ ಅದನ್ನು ನೆಟ್ಟರೆ ಪುನಃ ಚಿಗುಳು ಬರುತ್ತೆ. ಸೊ ಎಲ್ಲನೂ ಒಂದು ಹತ್ರ ಇಟ್ಟು ಬಂದಿದ್ದೀನಿ, ಇನ್ನು ಹೋಗಿ ನೋಡಬೇಕು ಹೇಗಾಗಿದೆ ಅಂತ ಹೇಳಿ.
ಎಲ್ಲರೂ ಮಾತಾಡುವಾಗ ಒಬ್ಬೊಬ್ರು ಅವ್ರವ್ರ ತಿಳುವಳಿಗೆ ತಕ್ಕ ಹಾಗೆ ಮಾತಾಡ್ತಾ ಇರ್ತಾರೆ. ಬಟ್ ನನಗೇನಾಗುತ್ತೆ ಅಂದರೆ ನಾವು ನಮ್ಮ ತಿಳುವಳಿಗೆ ತಕ್ಕ ಹಾಗೆ ಮಾತಾಡ್ತಾ ಇರ್ತೀವಿ. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಅದೇ ಥರ ಇರೋದಿಲ್ಲ. ಬಟ್ ಅವರನ್ನು ಬ್ಲೇಮ್ ಮಾಡ್ತಾ ಇರ್ತಾರೆ. ನನಗದು ತುಂಬಾ ಬೇಜಾರಾಗುತ್ತೆ. ಬಟ್ ನಾನು ಅದನ್ನೇನು ಮಾಡ್ತೀನಿ ಅಂತಂದರೆ, ನನ್ನ ಒಂದು ಸ್ವಭಾವ ಯಾವ ಥರ ಅಂತ ಅಂದರೆ, ಯಾರು ಏನು ತಪ್ಪು ಮಾಡಿಲ್ಲ ಅಂದರೆ ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ಏನು ವಿಷಯಗಳಿರುತ್ತಲ್ಲ, ಸೊ ಅದನ್ನು ಒಂದು ಕ್ಲಾರಿಫಿಕೇಷನ್ ಇದ್ದರೆ ಮಾತ್ರ, ಅವ್ರ ಕಡೆಯಿಂದನೂ ನಮ್ಮ ಕಡೆಯೂ ಇದ್ದರೆ ಕೂಡ ಮಾತ್ರ ನಾನು ಅದನ್ನು ಒಂದು ಕಂಟಿನ್ಯೂ ಮಾಡ್ತೀನಿ. ಬಟ್ ಇಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ ಅಂದರೆ, ಜಾಸ್ತಿ ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ಬಿಟ್ರೆ ಆ ವಿಷಯಕ್ಕೆ ಅರ್ಥನೇ ಇರೋದಿಲ್ಲ. ಯಾಕಂದರೆ ಆ ಟಾಪಿಕೇ ಇರೋದಿಲ್ಲ. ಬೇರೆ ಬೇರೆ ವಿಷಯಕ್ಕೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ತಾ ಇದ್ದರೆ ಆ ಒಂದು ನಮ್ಮ ವಿಷಯಕ್ಕೊಂದು ಕನ್ಕ್ಲೂಷನ್ ಹೇಳುವಂಥದ್ದು ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಅಂಥದಕ್ಕೆಲ್ಲ ಜಾಸ್ತಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆರ್ಗ್ಯುಮೆಂಟ್ ವಿಷಯ ಯಾಕೆ ಮಾತಾಡಿದೆ ಅಂತ ಅಂದರೆ, ಬಟ್ ಇವಾಗ ಹೇಳಿದ್ನಲ್ಲ ನಾನು ಫಸ್ಟಿಗೆ, ಈಗ ಹುಡ್ಕೋಕೆ ಹೋಗುವಾಗ ಹೀಗಾಯಿತು ಅಂತ ಹೇಳಿ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಇಲ್ಲೇ ಇದೆ ಅಂತ ಅವರಿಗೆ ಹೇಳೋರ್ಗೂ ಅಥವಾ ಕೇಳೋರ್ಗೂ ವಿಷಯ ಗೊತ್ತಾದರೆ ಓಕೆ ಇಲ್ಲಿದೆ ಅಲ್ಲ ಅಂತ ಹೇಳಿ ಸಡನ್ನಾಗಿ ಮಾಡ್ಕೊಂಡು ಬಂದ್ಬಿಡೋದು. ಅವ್ರಿಗೂ ಕೂಡ ಅಷ್ಟೊಂದೇನು ಇದಾಗೋದಿಲ್ಲ. ನನಗೇನಾಗ್ಬಿಡತ್ತೆ ಅಂತ ಅಂದರೆ, ನನಗೆ ವಿಷಯ ನಾನೇ ಹೇಳ್ತಾ ಇರ್ತೀನಿ ಅಥವಾ ಇನ್ನೊಬ್ರು ಏನೋ ಹೇಳ್ತಾ ಇರ್ತಾರೆ, ಅದನ್ನು ಕೂಡ ನಾನು ತುಂಬ ಕ್ಲಿಯರಾಗಿ ಕೇಳ್ತಾ ಇರ್ತೀನಿ. ನನಗೆ ಹಾಗ ಹೀಗ ಅಂತ ಹೇಳಿ ಅವ್ರಿಗೆ ಹೇಳೋಕ್ಕೆ ಬೇಜಾರಾಯ್ತು ಅಂದರೆ ಓಕೆ, ನಾವೇ ಹುಡ್ಕೊಂಡೋಗಿ ಏನಾಗಿದೆ ಏನಿಲ್ಲ ಎಲ್ಲಿದೆ ಅಂತ ಹೇಳಿ ಸರ್ಚ್ ಮಾಡಿ ಹುಡುಕಿದ್ರೆ ಓಕೆ, ಆದರೆ ಆಯಿತು, ಇಲ್ಲದೆ ಇದ್ದರೆ ಇಲ್ಲ. ಲಾಸ್ಟಿಗೆ ಶರಣಾಗತರಾಗ್ಬಿಡ್ಬೇಕು ಅಂತಾರಲ್ಲ, ಸೊ ಹಾಗೆ ಆಗ್ಬಿಡ್ಬೇಕಾಗತ್ತೆ. ನನಗೆ ತುಂಬ ದಿನ ರಜೆ ಇರಲಿಲ್ಲ. ಮಗನಿಗೆ ಒಂದು 10 ಡೇಸ್ ಮಾತ್ರ ರಜೆ ಇದ್ದಿದ್ದು. ಅವನ ಪುನಃ ಶಿಬಿರಕ್ಕೆ ಬಿಡಬೇಕು ಅಂತ ಹೇಳಿ, ಅವನಿಗೆ ಬೋರ್ ಆಗುತ್ತಲ್ಲ, ಊರಿಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದೆ ಬೆಂಗಳೂರಿಗೆ. ಮಕ್ಕಳಿಗೆ ಅಜ್ಜ ಅಜ್ಜಿ ಅಂದರೆ ಹೆಣ್ಮಕ್ಕಳ ಅಪ್ಪ ಅಮ್ಮ ಏನಿರ್ತಾರಲ್ಲ, ಜಾಸ್ತಿ ಒಂದು ಪ್ರೀತಿ ಕೊಡ್ತಾರೆ. ಅವ್ರು ಮಾಡೋದನ್ನು ನೋಡಿದರೆ ಖುಷಿ ಆಗುತ್ತೆ. ಮಕ್ಕಳಿಗೆ ತೋರಿಸುವಂಥ ಪ್ರೀತಿ ಕಾಳಜಿ ಆಗಿರ್ಬೋದು, ಪ್ರತಿಯೊಂದರಲ್ಲಾಗಿರ್ಬೋದು ತುಂಬಾ ಖುಷಿ ಆಗುತ್ತೆ. ಹಾಗೆ ನಮಗೂ ಕೂಡ ಒಂದು ರಿಲೀಫ್ ಇರುತ್ತೆ. ಒಂದು ಈ ವರ್ಷವಿಡೀ ಅವ್ರ ಜೊತೆಗೆ ಬೊಬ್ಬೆ ಹೊಡೆದು ಸಾಕಾಗ್ಬಿಟ್ಟಿರುತ್ತಲ್ಲ, ಸೊ ಒಂದರಿ ನಮ್ಮನ್ನ ಬಿಟ್ಟು ಅವ್ರ ಜೊತೆ ಆಟ ಆಡಲಿ, ನಮಗೆ ಒಂದು ಒಳ್ಳೆ ನಿದ್ದೆ ಆಗಲಿ ಅಂತ ಹೇಳುವಂಥ ಒಂದು ಇಂಟೆನ್ಷನ್ ಅಂದರೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಇರುತ್ತೆ, ತವ್ರ ಮನೆ ಬರೋವಂಥ ಹೆಣ್ಮಕ್ಳಿಗೆ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.